ಜೇನುತುಪ್ಪ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ. ಪುಟಾಣಿ ಮಕ್ಕಳಿಂದ ಹಿಡಿದು ವೃದ್ಧರವರೆಗೂ ಜೇನುತುಪ್ಪವನ್ನು ಬಾಯಿ ತುಂಬ ಚಪ್ಪರಿಸಿಕೊಂಡು ತಿಂತಾರೆ. ಆದರೆ ಜೇನುನೊಣ ಅಂದರೆ ಕಂಡ್ರೆ ಮಾತ್ರ ಭಯ, ಅದರ ಹತ್ರ ಹೋಗೋಕ್ಕೂ ಹೆದರಿಕೆ ಆಗುತ್ತೆ. ಆದರೆ ಇಲ್ಲೊಂದು ವಿಶೇಷವಾದ ಕುಟುಂಬವಿದೆ. ಜೇನು ಹುಳುಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ತಾರೆ. ನೊಣಗಳು ಕೂಡ ಅಷ್ಟೇ ತಮ್ಮ ಹೆತ್ತವರಂತೆ ಅವರತ್ತ ಮುತ್ತಿಟ್ಟುಕೊಳ್ತವೆ. ಜೇನುತುಪ್ಪ ತಿನ್ನಲು ಮಾತ್ರ ತುಂಬ ಸಿಹಿ, ಆದರೆ ಜೇನುನೊಣಗಳು ತುಂಬ ಅಪಾಯಕಾರಿ. ಜೇನುನೊಣಗಳು ಕಚ್ಚಿದರೆ ಮಾತ್ರ ಅದರಿಂದ ವಿಪರೀತ ನೋವಾಗುವುದು ಸಹಜ. ಆದರೆ ಇಂತಹ ಜೇನುನೊಣಗಳು ಮುಖದ ಮೇಲೆ ಗುಡ್ಡದಂತೆ ಕುಳಿತು ಬಿಟ್ಟರೆ ಆಶ್ಚರ್ಯಪಡಬೇಡಿ. ಅಭೂತಪೂರ್ವ ಸಾಧನೆ ಮಾಡುತ್ತಿರುವ ಕುಮಾರ ಪೆರ್ನಾಜೆ ಅವರಿಗೆ ಜೇನುನೊಣ ಅಂದರೆ ತುಂಬಾನೇ ಪ್ರೀತಿ. ಅವುಗಳಿಗೂ ಅಷ್ಟೇ, ಹಾರಿ ಬಂದು ಅವರ ಸುತ್ತ ಮುತ್ತುತ್ತವೆ. ಅಷ್ಟೇ ಅಲ್ಲ, ಮುಖದ ಮೇಲೆಲ್ಲ ಹರಿದಾಡುತ್ತವೆ, ಗಡ್ಡದಂತೆ ಗೂಡು ಕಟ್ಟುತ್ತವೆ. ಚಿತ್ರದಲ್ಲಿ ನೋಡಿದರೆ ಅರ್ಥವಾಗುತ್ತದೆ. ಇದೇ ನೋಡಿ ಜೇನು ಮತ್ತು ಪೆರ್ನಾಜೆಯವರ ಅಸಲಿ ಪ್ರೀತಿ. ಜೇನುನೊಣ ಅಂತ ಹೇಳಿದರೆ ಜನರು ಬಹಳ ಹೆದರುತ್ತಾರೆ. ಜೇನು ಸಾಮಾನ್ಯವಾಗಿ ವಿವಿಧ ಬೆಳೆಗಳ ಜೊತೆ ಕೃಷಿಯನ್ನ ನಂಬಿರುವ ಜನತೆ ತನ್ನ ಅವಿನಾಭಾವ ಸಂಬಂಧವನ್ನ ತೊಡಗಿಸಿಕೊಂಡಿದ್ದಾರೆ. ಯಾವುದೇ ಅಂಜಿಕೆ ಇಲ್ಲದೆ ಸ್ನೇಹವಿದ್ದು ಜೇನಿನ ಗೂಡಿಗೆ ಕೈ ಹಾಕಿ ಎಂತಹವರನ್ನ ಆಶ್ಚರ್ಯಚಕಿತ ಆಗುವಂತೆ ಮಾಡಿದ್ದಾರೆ. ಜೇನುನೊಣದ ಬಗ್ಗೆ ಸಂಪೂರ್ಣ ಮಾಹಿತಿ ಹೊಂದಿದ್ದು ಕಣ್ಣು, ಕಿವಿ, ಮುಖದ ಮೇಲೆ ಹರಿದಾಡಿದರೂ ಏನೂ ಮಾಡುತ್ತಿಲ್ಲ ಎಂದು ತೋರಿಸಿಕೊಟ್ಟಿದ್ದಾರೆ. ಮನಸ್ಸಿನ ನೆಮ್ಮದಿಗಾಗಿ ಆಧುನಿಕ ಬದುಕಿನ ಜಂಜಾಟದಲ್ಲಿ ಅಪಾಯಕಾರಿ ಜೇನುಗೂಡನ್ನು ನೋಡಿ ಬದುಕಬಹುದು ಅಂತಾರೆ ಸೌಮ್ಯ ಪೆರ್ನಾಜೆ. ಹಲವು ಬಾರಿ ಜೇನುಗಡ್ಡ ಪ್ರದರ್ಶನ ಮಾಡಿದ್ದಾರೆ. ಶಾಲಾ ಮಕ್ಕಳಿಗೆ, ರೋಟರಿ ಕ್ಲಬ್, ಕಾಲೇಜು ಮಕ್ಕಳಿಗೆ ಹೀಗೆ ಹಲವಾರು ಕಡೆಗಳಲ್ಲಿ ಜೇನುಗಡ್ಡ, ಜೇನಿನ ಬಗ್ಗೆ ಸೈಡ್ ಶೋ ಮುಖಾಂತರ ಕಾರ್ಯಾಗಾರಗಳನ್ನು ನೀಡಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ಈಗಾಗಲೇ ರಾಷ್ಟ್ರೀಯ ಪ್ರಶಸ್ತಿ, ಕೃಷಿ ಪಂಡಿತ ಪ್ರಶಸ್ತಿ, ಆವಿಷ್ಕಾರಿ ರೈತ ಪ್ರಶಸ್ತಿ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ರಾಜ್ಯ, ಜಿಲ್ಲಾ, ತಾಲೂಕು ಸನ್ಮಾನಗಳನ್ನು ಪಡೆದಿದ್ದು ಗ್ರಾಮೀಣ ಕಲಾ ಪ್ರತಿಭೆಯನ್ನ ಒಂದುಗೂಡಿಸಿ ಸ್ವರಸಿಂಚನ ಕಲಾ ತಂಡದಿಂದ ಹಲವಾರು ಕಡೆಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರದರ್ಶನಗೊಂಡಿದ್ದು ಹಲವಾರು ಸಮಸ್ಯೆಗಳನ್ನು ದಾಟಿ ಬಂದಿದ್ದಾರೆ. ಗಲ್ಲದಲ್ಲಿ ಬಿಟ್ಟಾಗ ಮುಖದ ತುಂಬ ಆವರಿಸಿ ಬಂದು ಕುಳಿತುಕೊಳ್ತವೆ. ನಮ್ಮಲ್ಲಿ ತಾಳ್ಮೆ ಮತ್ತು ಸಹನೆ ಇದ್ದರೆ ಒಂದು ಅಭೂತಪೂರ್ವ ಕಲ್ಪನೆ ಇಂದು ಸಮಾಜದಲ್ಲಿ ಒಳ್ಳೆಯ ಹೆಸರು ಗಳಿಸಿಕೊಡುತ್ತದೆ. ಜನರು ಅಂಜಿಕೆಯಿಂದ ಜೇನುಗೂಡಿಗೆ ಬೆಂಕಿ ಇಟ್ಟು ನಾಶಗೊಳಿಸುವ ಸಂಸ್ಕೃತಿ ನಮ್ಮದಾಗದೆ ಅವುಗಳನ್ನು ನಮ್ಮಂತೆಯೇ ಬದುಕಲು ಬಿಡಿ. ಜೇನಿಗೋಸ್ಕರ ನಾಶ ಮಾಡಬೇಡಿ ಎನ್ನುವ ಕುಮಾರ ಭಾವನೆಯನ್ನ ಅರ್ಥ ಮಾಡಿಕೊಂಡು ಬದುಕಿದರೆ ಜೀವನ ಸುಂದರ ದಾರಿ ಇಲ್ಲ ಅಂತ ನಡೆಯುವುದನ್ನೇ ನಿಲ್ಲಿಸಬಾರದು. ನಾವು ನಡೆದಿದ್ದೇ ದಾರಿ ಆಗಬೇಕು. ಆ ದಾರಿ 4 ಜನಕ್ಕೆ ಸ್ಫೂರ್ತಿಯಾಗಬೇಕು. ಮನೆ ಮನ ಎಲ್ಲ ಒಂದು ಮಾಡುವ ಕೆಲಸ ಪೆರ್ನಾಜೆ ಕುಟುಂಬದವರ ಅದ್ಭುತ, ಅಪರೂಪದ, ಊಹೆಗೂ ನಿಲುಕದ ಜೇನುಗಡ್ಡದ ಚಿತ್ರಣವಿದೆ. ಪತ್ನಿ ಸೌಮ್ಯ ಪೆರ್ನಾಜೆ, ಮಕ್ಕಳಾದ ನಂದನ್ ಕುಮಾರ್, ಚಂದನ್ ಕುಮಾರ್ ಪೆರ್ನಾಜೆ. ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಏನಿಲ್ಲ ಎಂಬಂತೆ ಹಾಡು ಅಕ್ಷರಶಃ ಇದೆ. ನಾವೆಲ್ಲ ಸಾಧನೆ ಮಾಡಿದಾಗ ಹೆಜ್ಜೆ ಕುರಿತು ಮೂಡಿಸಬೇಕು. ಸಂಗೀತವನ್ನ ಪ್ರಸಾರ ಮಾಡುವುದು ಮತ್ತು ಹೊಸ ಹೊಸ ಸಂಶೋಧನೆ ಇವರ ಹವ್ಯಾಸವಾಗಿದ್ದು ಇದೀಗ ಹನಿ ಪಾರ್ಕ್ ಅಂದರೆ ಜೇನಿನ ಕನಸಿನ ಮನೆ ಮಾಡ್ತಾ ಇದ್ದಾರೆ. ಯಾವ ವ್ಯಕ್ತಿಗೆ ಇನ್ನೊಬ್ಬರನ್ನ ಬೆಳೆಸುವ ದೊಡ್ಡ ಗುಣವಿರುತ್ತದೆ, ವ್ಯಕ್ತಿ ತನಗರಿವಿಲ್ಲದಂತೆ ಬಹಳ ಎತ್ತರಕ್ಕೆ ಬೆಳೆಯುತ್ತಾರೆ ಎಂಬುದಕ್ಕೆ ಇವರ ಕುಟುಂಬವೇ ಸಾಕ್ಷಿ. ಇವರ ಇಡೀ ಕುಟುಂಬವೇ ಜೇನುಗಡ್ಡದ ಕುಟುಂಬ. ಹಾಗೆ
ಇವರು ಕೋತಿ ಕೋವಿ, ಬೋರ್ಡೋ ದ್ರಾವಣ ಸ್ಟ್ರೈನ್ ಟೆಕ್ನಿಕ್, ಸಿಮೆಂಟ್ ಶೀಟ್ನಲ್ಲಿ ಜೇನು ಪೆಟ್ಟಿಗೆ, ಕೃಷಿ ವಲಯದಲ್ಲಿ ಹೊಸ ಹೊಸ ಆವಿಷ್ಕಾರ, ಅನ್ವೇಷಣೆ ಮತ್ತು ಸೃಜನಾತ್ಮಕ ಕಾರ್ಯಗಳಿಂದ ವಿಶಿಷ್ಟ ಮತ್ತು ಗಮನಾರ್ಹ ಸಾಧನೆಯನ್ನು ಮಾಡಿದ್ದಾರೆ. ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡು ಅನಿರತ ಸಾಧನೆಯ ಗರಿಮೆಯನ್ನು ತಮ್ಮದಾಗಿಸಿಕೊಂಡು ಶಿಷ್ಟತೆಯ ಸಾಧಕತನ ಮೆರೆದು ಕೃಷಿಯ ಮಹತ್ ಕಾರ್ಯವನ್ನು ಸಾಧಿಸಿ ಜೇನುಗಡ್ಡ ಕಲೆಯ ಅನನ್ಯ ಸಾಧಕರಾಗಿದ್ದಾರೆ. ನಿಜವಾಗಿಯೂ ಕೆಲಸ ಮಾಡುವವರಿಗೆ ಅವಕಾಶ ಮತ್ತು ದಾರಿಯಷ್ಟೇ ಕಾಣಿಸುತ್ತದೆ. ಕೆಲಸದಿಂದ ಯಾವಾಗಲೂ ವಿಮುಖರಾಗಲು ಬಯಸುವವರಿಗೆ ನೆಪವಷ್ಟೇ ಕಾಣುತ್ತದೆ. ಯಶ ಎಂದರೆ ಬಯಸಿದ್ದು ಸಿಗುವುದು, ಸುಖ ಅಂದರೆ ಸಿಕ್ಕಿದ್ದನ್ನು ಬಯಸುವುದು. ಯಶಸ್ಸು ಆಸೆಯ ಕನಸಲ್ಲ, ಪರಿಶ್ರಮದ ಪರಿಣಾಮ, ಸಾಧನೆಯ ಪ್ರಯತ್ನ ಮುಖ್ಯ. ಸುಮ್ಮನೆ ಕುಳಿತವರಿಗೆ ಯಾವ ಹೆಸರು ಲಭಿಸಲಾರದು. ಗುರಿಯನ್ನ ತಲುಪುವವರೆಗೂ ಸಾಧನೆ ನಿರಂತರವಾಗಿರಲಿ. ಮನಸ್ಸಿನೊಳಗೆ ಸ್ಪಷ್ಟತೆ ಎನ್ನುವುದು ಸ್ವಾಭಾವಿಕ ಗುಣ. ತನಗೆ ಗೊತ್ತಿಲ್ಲದೆ ವ್ಯಕ್ತಿಗಳು ಹೊಸತೇನನ್ನು ಹುಡುಕುತ್ತಾರೆ, ಅದೇ ಹೊಸ ಹೊಸ ಅನ್ವೇಷಣೆಗೆ ಕಾರಣ. ಆದರೆ ಅಷ್ಟೇ ಕ್ರಿಯಾತ್ಮಕ ಶೋಧನೆ, ಕನಸುಗಳ ಸಾಧನೆಗೆ ಸಾಧಿಸುವ ಗುರಿ ಮುಖ್ಯ. ಬದುಕಿನಲ್ಲಿ ಕನಸು ಕಾಣುವುದು ಸುಲಭ, ಆದರೆ ಅದನ್ನು ನನಸು ಮಾಡಿಕೊಳ್ಳೋದು ಬಲು ಕಷ್ಟ. ತ್ಯಾಗ, ಪರಿಶ್ರಮ, ಇಚ್ಛಾಶಕ್ತಿ ಇರುವ ತಂಡ ಹೊಂದಿದ್ದರೆ ಯಾವುದನ್ನು ಸಾಧಿಸಲು ಸಾಧ್ಯ. ಜೇನುತುಪ್ಪದಂತಹ ಸಿಹಿಯನ್ನ ಪಡೆಯಬೇಕಿದ್ದರೆ ಜೇನುನೊಣಗಳ ಅಂತೆ ಒಟ್ಟಿಗೆ ಇರುವುದನ್ನು ಕಲಿಯಬೇಕು. ಹೂವಿನಲ್ಲಿರುವ ಮಕರಂದದ ಆಸೆಗೆ ಜೇನುನೊಣ ಬರುತ್ತದೆ, ಇನ್ನಿತರ ನೊಣಗಳು ಬರುತ್ತವೆ. ಜೇನುಹುಳಕ್ಕೆ ಸಿಕ್ಕ ಮಕರಂದ ಮಾತ್ರ ಜೇನಾಗಿ ಎಲ್ಲರ ಉಪಯೋಗಕ್ಕೆ ಬರುತ್ತದೆ. ಯೋಗ್ಯನಿಗೆ ಏನೇ ಸಿಕ್ಕರೂ ಅದು ಯೋಗ್ಯತೆಯನ್ನೇ ಪಡೆಯುತ್ತದೆ. ಪ್ರಕೃತಿ ಪ್ರಿಯ, ಪ್ರಾಣಿ ಪ್ರಿಯ, ಜೇನುಗಡ್ಡದ ವಿಸ್ಮಯ ವ್ಯಕ್ತಿಯ ಸವಿಸವಿ ನೆನಪುಗಳು ಬೇಕು. ಸತ್ಯ, ಸ್ಪಷ್ಟ, ನೇರ ಸುದ್ದಿಯೊಂದಿಗೆ U+ ಟಿವಿ. ಇದು ಹೊಸತನದ ಸಂಕಲನ. ನಿಮ್ಮ ಆರ್ಥಿಕ ಬೆಳವಣಿಗೆಗೆ ಸುವರ್ಣಾವಕಾಶ. ರೋಹನ್ ಸಿಟಿಯ ಕಮರ್ಷಿಯಲ್ ಪ್ರಾಪರ್ಟಿಯಲ್ಲಿ ಇನ್ವೆಸ್ಟ್ ಮಾಡಿ ನಿಮ್ಮ ಫೈನಾನ್ಷಿಯಲ್ ಗ್ರೋತ್ ಖಾತರಿಪಡಿಸಿಕೊಳ್ಳಿ. ಇಂದು 50 ಲಕ್ಷ ರೂಪಾಯಿಗಳ ಹೂಡಿಕೆ ಮಾಡಿದ್ರೆ ನಾಳೆಯಿಂದಾನೇ ಪ್ರತಿ ತಿಂಗಳು 32,000 ರೂಪಾಯಿಗಳ ಆದಾಯ. 75 ಲಕ್ಷ ರೂಪಾಯಿಗಳ ಹೂಡಿಕೆಯೊಂದಿಗೆ ಪ್ರತಿ ತಿಂಗಳು 47,000 ರೂಪಾಯಿಗಳ ಆದಾಯ ಗಳಿಸೋದು ಗ್ಯಾರಂಟಿ. ಮಂಗಳೂರಿನ ಪ್ರೈಮ್ ಲೊಕೇಶನ್ ನಲ್ಲಿರುವ ಅತ್ಯುತ್ತಮ ವಾಣಿಜ್ಯ ಮಳಿಗೆ ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮ್ಯಾಂಗ್ಲೋರ್. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9845490100.